ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬ ಚೆನ್ನಾಗಿ ಆಡಿದೆ ನನಗಿದು ತುಂಬ ಇಷ್ಟ. ಈ ಸಿನಿಮಾನೇ ತುಂಬ ಇಷ್ಟ ಕವಚ. ಎಸ್ಪೆಷಲಿ ಈ ಹಾಡು ದೃಶ್ಯ ಬರುತ್ತಲ್ಲ, ಮಾಡ್ಬೇಕಾದ್ರೆ ಯೂಶಲಿ ಬ್ಲೈಂಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಕಣ್ಣೆಲ್ಲ ನೋವು ಬಂದ್ಬಿಡುತ್ತೆ. ಇಡೀ ಸಿನಿಮಾ ಕಂಟಿನ್ಯೂಸ್ ಒಂದು 3 months ಮಾಡ್ತಾ ಇದ್ದು, ಕಣ್ಣ ಒಂದೇ ಕಡೆ ಇಟ್ಕೊಂಡು ಅದು ಮನೆಗೆ ಹೋಗ್ಬೇಕಾದ್ರೆ ಒಂದ್ಸತಿ ಗೀತಾ ಭಾಗವ ಕೇಳೋರು, ಯಾಕೆ ಹಿಂಗೆ ನಡೀತಿದ್ದೀರಾ ಅಂತ. ಒಂದ್ಸತಿ ಹಿಂಗೆ ಹೋಗ್ತಾ ಇದೆ ಅಂತ ಆ ರೀತಿ ಫೀಲ್ ಬಂದ್ಬಿಡೋದು. ಆಮೇಲೆ ಈ ಸಾಂಗ್ ಎಸ್ಪೆಷಲಿ ದಟ್ ಮಗಳದು ಅಪ್ಪಂದು ಸೊ ಎಮೋಷ್ನಲ್ ಆ್ಯಂಡ್ ನನಗೆ ಹೆಣ್ಮೋಗಿರೋದ್ರಿಂದ ನನಗೆ ಐ ಕುಡ್ ಕನೆಕ್ಟ್. ಆಮೇಲೆ ನೀನು ಬಂದು ಆಡಿರೋದು ನನಗೆ ಅದು ಇನ್ನೂ ಖುಷಿಯಾದ ವಿಷಯ. ಎಷ್ಟು ಚೆನ್ನಾಗಿ ಆಡಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಆಡಿದೆ. ಆಮೇಲೆ ವಾಯ್ಸ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಅಣ್ಣ. ಲವ್ ಯು. ಸುದೀಕ್ಷಾ, ಇವತ್ತು ಅಪ್ಪನ ಬಗ್ಗೆ ಹಾಡಿರೋ ಹಾಡಿದು. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಹೀರೋ ಅಪ್ಪ ಎಷ್ಟು ಮುಖ್ಯ, ನಿಮ್ಗೆ ಎಷ್ಟು ಇಷ್ಟ, ಅವ್ರ ಬಗ್ಗೆ ಹೇಳಿ. ಎಲ್ಲ ಡಾಟರ್ಸ್ಗೂ ಹಿಂಗೆ ಅಲ್ವಾ, ಅಪ್ಪ ಅಂದ್ರೆ ತುಂಬಾ ಇಷ್ಟ. ನನಗೂ ಅದಕ್ಕಿಂತ ಒಂದ್ ಮೆಟ್ ಜಾಸ್ತಿನೇ ಇಷ್ಟ ನಮ್ಮ ಅಪ್ಪ ಅಂದ್ರೆ. ಬಿಕಾಸ್ ನಾನು ಮ್ಯೂಸಿಕ್ ಬರ್ಬೇಕಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ಅಪ್ಪನೇ. ಲೈಕ್ ಈ ಶೂಟಿಂಗ್ ಬರ್ಬೇಕಾದ್ರೂ ಇಲ್ಲಿ ಬಂದು ವರ್ಕ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ನಾವೆಲ್ಲ ಇಲ್ಲಿದ್ರೆ ಅವ್ರು ಆಚೆ ಮರದ ಕೆಳಗಡೆ ವೇರೆವರ್ ಹಿ ಗೆಟ್ಸ್ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ಕೊಂಡಿರ್ತಾರೆ. ಯಾರ್ದು ಸಪೋರ್ಟ್ ಇಲ್ಲದೆ ಹೀಸ್ ದ ಓನ್ಲಿ ಅರ್ನಿಂಗ್ ಪರ್ಸನ್ ಇನ್ ಅವರ್ ಫ್ಯಾಮಿಲಿ. ಅವ್ರು ತುಂಬಾ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಇನ್ ಅವರ್ ಫ್ಯಾಮಿಲಿ. ಅಂಡ್ ಆಲ್ ಮೈ ಡ್ರೀಮ್ಸ್ ಇದೆಲ್ಲ ಅವ್ರ ಕನಸು. ನಿಮ್ಮ ತಂದೆ ಹೆಸರು? ಕೃಷ್ಣ ಪ್ರಸಾದ್. ಕೃಷ್ಣ ಸರ್. ಓಹೋ ಸರ್, ಅವ್ರು ಹೇಳ್ದೋಗಿದ್ರೆ ನಾನು ಅಳುವೆ ಮೇಡಮ್, ನಿಜಕ್ಕೂ ಹೇಳ್ತೀನಿ. ಹೆಣ್ಮಕ್ಳೇ ಹಂಗೆ ಪಾಪ. ಈ ತಂದೆಗೆ ತನ್ನ ಮಗಳೇ ಪ್ರಪಂಚ. ಸೊ ಆ ಪ್ರಪಂಚದ ಬಗ್ಗೆ ಈ ತಂದೆ ಇವತ್ತೇನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲ ಮೇಡಮ್, ಆ್ಯಕ್ಚುಲಿ ಅವಳು ಇನ್ನೂ ನನ್ನ ಚಿಕ್ಕ ಮಗಳೇ. ಬಟ್ ಇವತ್ತು ಅವಳು ನಮ್ಮ ತಂದೆ ಅಷ್ಟು ಕಷ್ಟಪಡ್ತಾರೆ, ಇಷ್ಟು ಕಷ್ಟಪಡ್ತಾರೆ ಅದೆಲ್ಲ ಅರ್ಥ ಮಾಡಿಕೊಂಡು ಹೇಳಿದ ಕೂಡಲೇ ನಂಗೆ ಸ್ವಲ್ಪ ಎಮೋಷನ್ಸ್ ಆಯಿತು. ನಾನು ಇನ್ನೂ ಚಿಕ್ಕವಳು ಅಂದ್ಕೊಂಡಿದ್ದೆ, ಅಷ್ಟೊಂದೆಲ್ಲ ಅರ್ಥ ಮಾಡ್ಕೊಳ್ತಾಳೆ ಅಂದ್ಕೊಂಡಿರಲಿಲ್ಲ. ಅವಳ ಬಗ್ಗೆ ಹೇಳ್ಬೇಕಂತಂದರೆ ಶೀ ಈಸ್ ಆನ್ ಏಂಜಲ್ ಫಾರ್ ಮೀ. ನಾನು ಆ್ಯಕ್ಚುಲಿ ಲೈಕ್ ತುಂಬ ಕಷ್ಟಪಟ್ಟು ಇದು ಮಾಡ್ಕೊಂಡಿದ್ದು. ನಾನು ಬೆಂಗಳೂರಿಗೆ ಬಂದಾಗ 65 ರೂಪಾಯಿ ಜೋಬಲ್ಲಿ ಇದ್ದಿದ್ದು ಅಷ್ಟೇ. ಆ ಸ್ಟೆಪ್ಪಿಂದ ಒಂದು ಸ್ಟೆಪ್ ಮುಂದೆ ಬಂದು ತುಂಬ ಕಷ್ಟಪಟ್ಟು ಎಷ್ಟೋ ರಾತ್ರಿಗಳು ಊಟ ಇಲ್ದಂಗೆ ಮಲಗಿದ್ದು, ಅಷ್ಟೆಲ್ಲ ಮಾಡಿ ಒಂದು ಸ್ಟೇಜು ಬಂದಿದ್ವಿ. ದೇವ್ರು ನನಗೆ ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ದಕ್ಕೆ ಇಂಥ ಮುತ್ತಿದಂಥ ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ತಂದೆ ಮಾಡಿದಂಥ ತಪಸ್ಸಿಗೆ ಸಿಕ್ಕಂಥ ಫಲ ಈ ಮಗಳು ಸುದೀಕ್ಷಾ. ಯು ಆರ್ ಸೋ ಲಕ್ಕಿ ಸುದೀಕ್ಷಾ ಟು ಹ್ಯಾವ್ ಅ ಫಾದರ್ ಲೈಕ್ ಹಿಮ್. ಗುರುಗಳೇ, ಈ ತಂದೆ ಮಗಳ ಬಾಂಧವ್ಯವನ್ನ ನೋಡಿ ನಿಮ್ಗೆ ಏನ್ ಅನ್ಸ್ತು? ನಿಮ್ಮ ಮಾತು. ಅಪ್ಪ ಬಗ್ಗೆ ಹೇಳೋದೇನೋ ಅದೊಂಥರ ದೇವ್ರ ಬಗ್ಗೆ ಹೊಡೋ ಥರ. ಅದು ಸರ್ವಸ್ವ. ನಮ್ಗೆಲ್ರಿಗೂ ನಮ್ಮ ತಂದೆ ತಾಯಿಯರೇ ಸರ್ವಸ್ವ. ಅದರಲ್ಲಿ ಅಪ್ಪನ ಪಾತ್ರ ಅಂತ ಬಂದಾಗ ನನಗೆ ಅಪ್ಪನಿಂದ ಅವರಿದ್ದಾಗ ಒಂದು ದೊಡ್ಡ ಬಲ. ಪಟ್ ಅಂತ ಅವ್ರು ಹೋದಾಗ ಹೀ ಲೆಫ್ಟ್ ಮೀ ವಿತ್ ಲಾಟ್ ಆಫ್ ಕರೇಜ್. ಬರೀ ಶರೀರ ಮಾತ್ರ ಇಲ್ಲ, ಬಟ್ ಅವರ ಒಂದು ಆತ್ಮ ಇವತ್ತಿಗೂ ನನ್ನನ್ನು, ನಮ್ಮ ಪರಿವಾರವನ್ನು ಕಾಪಾಡ್ತಾ ಇದೆ, ಆಶೀರ್ವಾದ ನೀಡ್ತಾ ಇದೆ ಅನ್ನೋಷ್ಟು ಒಂದು ಪ್ರೆಸೆನ್ಸ್ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ನನ್ನ ಪ್ರಕಾರ ನನ್ನ ತಂದೆ ನನಗೆ ಕೊಟ್ಟಂತಹ ಅತಿ ದೊಡ್ಡ ವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ಖುಷಿ ಏನಾಗುತ್ತೆ ಅಂದರೆ, ನನ್ನ ತಂಗಿನ ಅಪ್ಪ ಹೋದ್ಮೇಲೆ ಐ ಸಿ ಡ್ಯಾಡ್ ಇನ್ ಯು ಅಂತ ಹೇಳ್ತಾಳೆ. ಸೊ ಮೈ ಸಿಸ್ಟರ್ ಲಿಟ್ರಲಿ ಲೈಕ್ ಮೈ ಚೈಲ್ಡ್ ಅನ್ನೋ ಥರ ಇದೆ. ಸೊ ದೀಕ್ಷಾ ಹಾಡ್ತಿರ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಇಮೋಷನ್ ತುಂಬ ಚೆನ್ನಾಗಿ ಹೊರಬಂತು. ಆ್ಯಂಡ್ ಒನ್ ಮೋರ್ ಥಿಂಗ್ ನನಗೇನು ಅಬ್ಸರ್ವ್ ಆಯಿತು ಅಂದರೆ, ಎಸ್ಪೆಷಲಿ ಯುವರ್ ಮೆಂಟರ್ ಇಸ್ ಅನುರಾಧ, ಆ್ಯಂಡ್ ಶೀಸ್ ಅವರ ತಂದೆಯ ಮೇಲೆ ಹಾಡಿದಂಥ ಹಾಡು ಐ ಥಿಂಕ್ ಇಸ್ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್ ಇನ್ ಹರ್ ಕೆರಿಯರ್. ನನಗೇನು ಅನಿಸುತ್ತೆ, ಆ ಇಮೋಷನ್ ಅಲ್ಲಿ ಕ್ಯಾರಿ ಆಗಿದೆ ಅಲಾಂಗ್ ವಿತ್ ದ ಮೆಂಟ್ರಿಂಗ್. ಆ ಇಮೋಷನು ಹಾಗೆ ಕ್ಯಾರಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇದು ಕೂಡ ತಂದೆಯ ಬಗ್ಗೆ ಇರುವಂಥ ಹಾಡು. ಈ ಅಷ್ಟು ಭಾವನೆಗಳನ್ನು ನೀನು ಅದ್ಭುತವಾಗಿ ನಿನ್ನ ಹಾಡಿನ ಮೂಲಕ ನೀನು ಮೂಡಿಸಿದ್ಯಾ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಅವರ ಹಾಡಲ್ಲ ಇದು, ಅಣ್ಣ ಅವರು ನಮಗೆ ಹೇಳ್ಕೊಟ್ಟಂತಹ ಜೀವನದ ಪಾಠ. ಅದಷ್ಟೇ ಸರಳವಾಗಿ ಅವ್ರು ಹೇಳಿದಂತಹ ಮಾತು ಇವತ್ತಿಗೂ ಯಾರಾದರೂ ಪಾಲಿಸ್ತಾರೆ, ಯಾರ ಮಾತಾದರೂ ಪಾಲಿಸ್ತಾರೆ ಅಂದ್ರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾತ್ರ.
ಅಣ್ಣ ಅವರ 96ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಈಗ ಬರ್ತಿದೆ. ಒಂದು ಬಡ ಕುಟುಂಬದ ಸಾಮಾನ್ಯರಾಗಿದ್ದಂತಹ ಮುತ್ತುರಾಜ ಡಾಕ್ಟರ್ ರಾಜ್ಕುಮಾರ್ ಸರ್ ಅನ್ನೋಂತ ಅಸಾಮಾನ್ಯ ವ್ಯಕ್ತಿ ಆದದ್ದು ಅತಿ ದೊಡ್ಡ ಇತಿಹಾಸ. ಆ ಜೀವಕ್ಕೆ, ಆ ವ್ಯಕ್ತಿತ್ವಕ್ಕೆ ಎದ್ದು ನಿಂತು ನಾವು ಗೌರವದ ಚಪ್ಪಾಳೆಯನ್ನ ಸಲ್ಲಿಸಲೇಬೇಕು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ 96ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು. ನಿಮ್ಮ ಬಾಯಾರೆ ಅಪ್ಪಾಜಿ ಅವ್ರ ಬಗ್ಗೆ ಕೇಳೋದೇ ನಮ್ಗೆ ಖುಷಿಯನ್ನ. ಯಾವಾಗಲೂ ಅಷ್ಟೇ ನಮ್ಮನ್ನ ಅವ್ರು ಯಾವ ರೀತಿ ಬೆಳೆಸ್ತಾರೆ ಅಂದ್ರೆ, ಒಂದು ಆಲದ ಮರ ಬರೀ ಒಂದು ವರ್ಗಕ್ಕೆ ಮಾತ್ರ ಶೇಡ್ ಕೊಡ್ಲಿಲ್ಲ, ಇಡೀ ಫ್ಯಾಮಿಲಿ ಸಂಸಾರಕ್ಕೆ ಒಂದು ದೊಡ್ಡ ಶೇಡ್ ಆಗಿದ್ರು. ಇಂಡಸ್ಟ್ರಿಗೆ ನೆರಳಾಯ್ತು. ಅದು ದೊಡ್ಡ ಮಾತಲ್ವಾ? ಅದು ಯಾರಿಗೆ ಬರುತ್ತೆ? 3ನೇ ಕ್ಲಾಸ್ ಓದಿದ್ರೆ ಮನುಷ್ಯ ಇಷ್ಟು ಮಟ್ಟಿಗೆ ಬರ್ಬೇಕಂದ್ರೆ ಫಿಲಾಸಫಿ ಬರೀ ಓದಿದ್ರೆ ಮಾತ್ರ ಬರಲ್ಲ, ಅನುಭವದಿಂದ ಬರುತ್ತೆ. ಅನುಭವ ಅನ್ನೋದು ಅವ್ರಿಗೆ ಆಗಿದೆ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬದುಕಿದ್ರೆ ಮುತ್ತುರಾಜ್ ತರ ಬದುಕಬೇಕು, ಮೆರೆದ್ರೆ ರಾಜ್ಕುಮಾರ್ ತರ ಮೆರಿಬೇಕು ಅಂತ ವ್ಯಕ್ತಿತ್ವ ಅವರು. ನನಗೆ ಸಡನ್ ಆಗಿ ಅವ್ರು ರಾಜು ಅವ್ರು ಆಡ್ಬೇಕಾದ್ರೆ ನನಗೆ ಬಹಳ ಟಚ್ ಆಯ್ತು ಅವ್ರು ಆಡಿದ್ದು. ಈ ರಾಜು ಸರ್ನ ಆ ರಾಜ್ಕುಮಾರ್ ಸರ್ ಅವರ ಸಣ್ಣ ಒಂದ್ಸಲಿ ಅಪ್ಕೊಂಡ್ಬಿಟ್ರೆ ನಮಗ್ ಬಹಳ ಸಂತೋಷ ಆಗತ್ತೆ. ಕಮಾನ್ ರಾಜು ಸರ್. JK ರಾಜು ಸರ್ ಒಳ್ಳೆ ಆಕ್ಟರ್ ಅಣ್ಣ. ಯಾವ್ದಾದ್ರು ಅಣ್ಣವರ ಡೈಲಾಗ್ ಏನಾದ್ರು ಇದ್ರೆ ಹೇಳಿ. ಹಾ ಹೇಳಿ ಹೇಳಿ ಹೇಳಿ. ಚೇರ್ ಕೊಡಿ. ನೋಡಿ ಪಾತ್ರ ಹೆಂಗೆ ರೆಡಿಯಾಗಿ ಬರ್ತಾ ಇದೆ ಅಣ್ಣ. ಆಶ್ಚರ್ಯ, ಹೋ, ಪರಮಾಶ್ಚರ್ಯ. ಋಷಿಕೇತು ಒಬ್ಬರ ಹಾಗೆ ಇನ್ನೊಬ್ಬರು ಇರುವ ಸತ್ಯವನ್ನು ಇಂದು ತಿಳಿದಂತಾಯಿತು. ನೀನೆಯ ಮಣಿಪುರದ ಅರಸು ವೀರಬಬ್ರುವಾಹನ. ತುಂಬಿದ ಸಭೆಯಲ್ಲಿ ನೀನೇನೆಂದು ಹೊಗಳಿದೆ? ನಿಮ್ಮ ಚಿಕ್ಕಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲವೆಂದೊಂದು ಬಾಯಿಗೆ ಬಂದಂತೆ ಹರಟಿದ ನೀನು. ಪಾಪ, ಶರಣಾಗತಿಗೆ ಬಂದಿರುವುದನ್ನು ನೋಡಿದರೆ ಕನಿಕರವೆನಿಸುತ್ತದೆ. ಹೇಳು, ಪ್ರಾಣ ಭೀತಿಯಿಂದ ತಲೆ ಕಾಯ್ದು ಬಂದವರನ್ನು ರಕ್ಷಿಸುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಪ್ರಾಣ ಭೀತಿಯಿಂದ ತಲೆ ತಗ್ಗಿಸುತ್ತಿಲ್ಲ. ಜನ್ಮ ಕೊಟ್ಟ ತಂದೆಯ ಮುಂದೆ ಭಕ್ತಿಯಿಂದ ತಲೆ ತಗ್ಗಿಸುತ್ತಿದ್ದೇನೆ. ಯಾರು ನಿನ್ನ ಜನ್ಮ ಕೊಟ್ಟ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ. ಕೇಳಿದಿರಾ ವಿವೇಕಿಯ ಮಾತುಗಳನ್ನು? ನಾನು ಇವಳ ಚಂದ. ಏಕೆ ನಾವು, ಏಕೆ ಅಟ್ಟಹಾಸ? ಉಕ್ಕಿ ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೋ ಇಲ್ಲ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನ ಮಗನಿಂದೇ ಅಲ್ಲ, ಅದಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.